ನಮಸ್ಕಾರ, ಹೇಗಿದ್ದೀರಾ? ಆಯ್ತಾಯ್ತು, ಗೊತ್ತಾಯ್ತು. ನನ್ಗೆ ತುಂಬಾ ಟೈಮ್ ಆಗಿದೆ, ಒಂದು ಹೊಸ ವಿಡಿಯೋನ ಪೋಸ್ಟ್ ಮಾಡಿ. ಏನ್ ಮಾಡ್ತೀರಾ ಕಣ್ರಿ, ಬೇರೆಲ್ಲ ಕೆಲಸ ಇತ್ತು, ಅಲ್ಲಿ ಇಲ್ಲಿ ಅಂತ ಬೇರೆ ಕಮಿಟ್ಮೆಂಟ್ಸ್ ಇತ್ತು, ಅದಕ್ಕೋಸ್ಕರ ವಿಡಿಯೋನ ಪೋಸ್ಟ್ ಮಾಡಕ್ಕೆ ಆಗ್ಲಿಲ್ಲ. ಎನಿವೇಸ್, ಅದೇನೋ ಗಾದೆ ಇದೆ ಅಲ್ಲ, ತಡವಾಗಿ ಬಂದರು ಸರಿಯಾಗಿ ಬಂದರು ಅಂತ, ಆ ರೀತಿ ಆಗಿದೆ. ಇವತ್ತು ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ತುಂಬಾ ಜನ ಅನ್ಕೊಂಡ್ರಿ ನಾನೆಲ್ಲೋ ಹೋಗ್ಬಿಟ್ಟಿದೀನಿ, ಕೆಲವರು ಊರ್ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದೀನಿ ಅಂದ್ರೆ, ಇನ್ನು ಕೆಲವರು ಹಂಗೆ ಅನ್ಕೊಂಡಿದ್ದಾರೆ. ಗೊತ್ತಾಯ್ತಲ್ಲ, ಈ ರೀತಿ ಎಲ್ಲ ಮಾತುಕತೆ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಬೇಡಪ್ಪ, ತುಂಬಾ ಗ್ಯಾಪ್ ಆಗಿದೆ, ಒಂದು ಹೊಸ ವಿಡಿಯೋ ಮಾಡಿ ಅಟ್ಲೀಸ್ಟ್ ನಾನು ಇದೀನಿ ಅಂತ ಹೇಳೋಣ ಅಂತ ನಿಮ್ ಮುಂದೆ ಬಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೆಲವು ಹೊಸ ಅಪ್ಡೇಟ್ಸ್ ಗಳು ಬಂದಿದೆ. ಇದರಲ್ಲಿ ಒಳ್ಳೆ ಅಪ್ಡೇಟ್ಸ್ ಇದ್ರೆ, ಕೆಟ್ಟ ಅಪ್ಡೇಟ್ಸ್ ಸಹ ಇದೆ. ಯಾವಾಗ್ಲೂ ಒಳ್ಳೇದಾಗ್ತಾ ಇದ್ರೆ ಹೇಗೆ ಹೇಳಿ? ಸೊ ಅವೆಲ್ಲ ಅಪ್ಡೇಟ್ಸ್ ಗಳು ಯಾವ್ದಿದೆ ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಅಪ್ಡೇಟ್ ಬಂದು, ನೀವೇನಾದ್ರೂ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಗುಡ್ ನ್ಯೂಸ್. ಸೊ ಇನ್ಮೇಲೆ ಏನಿದೆ, ನೀವು ಮೊಬೈಲ್ ಅಲ್ಲಿ ಲೈವ್ ಸ್ಟ್ರೀಮ್ ಮಾಡುವಾಗ್ಲೂ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಲೈವ್ ಸ್ಟ್ರೀಮ್ ಅಲ್ಲಿ ಆಡ್ಸ್ ಸಹ ತೋರಿಸುತ್ತೆ. ಸೊ ನಿಮ್ಮ ಲೈವ್ ಸ್ಟ್ರೀಮ್ ಒಂದ್ ಸೈಡ್ ಅಲ್ಲಿ ನಡೀತಾ ಇದ್ರೆ, ಇನ್ನೊಂದು ಸೈಡ್ ಅಲ್ಲಿ ಆಡ್ಸ್ ಸಹ ಇಲ್ಲಿ ತೋರಿಸುತ್ತೆ. ಸೊ ಇದರಿಂದ ನಿಮ್ಮ ಆಡಿಯನ್ಸ್ಗೂ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಲ್ಲ. ಇದ್ರ ಜೊತೆಗೆ ನಿಮ್ಮ ಲೈವ್ ಸ್ಟ್ರೀಮ್ ಅಲ್ಲಿ ಆಡ್ಸ್ ಬರ್ತಾ ಇದೆ ಅಂದ್ರೆ, ಅಲ್ಲಿಂದ ನಿಮ್ಗೆ ಅರ್ನಿಂಗ್ ಸಹ ಇಲ್ಲಿ ಹೆಚ್ಚಾಗುತ್ತೆ. ಸೆಕೆಂಡ್ ಅಪ್ಡೇಟ್ ಕೂಡ ಒಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದರಲ್ಲಿ ನಿಮ್ಮ ಹಳೆ ಚಾನಲ್ ಏನಾದ್ರು ಡಿಮಾನಿಟೈಸ್ ಆಗಿತ್ತು, ಮೊದಲಿಗೆ ಮಾನಿಟೈಸ್ ಆಗಿ ಆಮೇಲೆ ಡಿಮಾನಿಟೈಸ್ ಆಗಿದ್ರೆ, ಅದಕ್ಕೆ ಕಾರಣ ರಿಯೂಸ್ ಕಂಟೆಂಟ್ ಇರ್ಲಿ, ರಿಪಿಟೇಟಿವ್ ಕಂಟೆಂಟ್ ಇರ್ಲಿ, ಅಥವಾ ನಿಮ್ಮ ಅಕೌಂಟ್ ಏನಾದ್ರು ಇನ್ಆಕ್ಟಿವಿಟಿ ಆಗಿರೋದ್ರಿಂದ ಚಾನಲ್ ಏನಾದ್ರು ಡಿಮಾನಿಟೈಸ್ ಆಗಿದ್ರೆ, ಅದನ್ನ ಮತ್ತೆ ನೀವು ಈಗ ಮಾನಿಟೈಸ್ ಮಾಡ್ಕೋಬಹುದು. ಇದರ ಅಪ್ಡೇಟ್ ಹೆಸರು ಬಂದು YPP ರೀಇನ್ಸ್ಟೇಟ್ಮೆಂಟ್ ಅಂತ. ಸೊ ಈ ಒಂದು ಅಪ್ಡೇಟ್ ಬೇಗನೆ ಬರ್ತಾ ಇದೆ. ಸೊ ಯಾರ್ದೆಲ್ಲ ಹಳೆ ಚಾನಲ್ ಡಿಮಾನಿಟೈಸ್ ಆಗಿತ್ತು, ಅವರಿಗೆ ಯೂಟ್ಯೂಬ್ ಕಡೆಯಿಂದ ಮೇಲ್ ಬರುತ್ತೆ. ಸೊ ಅದಾದ್ಮೇಲೆ ನೀವು ನಿಮ್ಮ ಚಾನಲ್ ನ ಮತ್ತೆ ಮಾನಿಟೈಸ್ ಕೂಡ ಮಾಡ್ಕೋಬಹುದು. ಬಟ್ ಇದರಲ್ಲಿ ಮೇನ್ ಕಂಡೀಷನ್ ಏನಂದ್ರೆ, ನೀವು ಆ ಒಂದು ಚಾನಲ್ ಅಲ್ಲಿ ಆಕ್ಟಿವ್ ಇರಬೇಕು. ಆಯ್ತು ಬಿಡಪ್ಪ, ಚಾನಲ್ ಏನೋ ಡಿಮಾನಿಟೈಸ್ ಆಯ್ತು, ಅದರಲ್ಲಿ ಆಕ್ಟಿವ್ ಇರೋದೇ ಬೇಡ ಅಂತ ಏನಾದ್ರು ಇನ್ಆಕ್ಟಿವ್ ಇದ್ರೆ, ಅಲ್ಲಿ ಮಾನಿಟೈಸ್ ಆಗುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ನಿಮ್ಮ ಆ ರೀತಿ ಒಂದು ಅಕೌಂಟ್ ಇದೆ, ಆ ಒಂದು ಚಾನಲ್ ಅಲ್ಲಿ ಡಿಮಾನಿಟೈಸ್ ಆಗಿದ್ದಾಗಿಂದ ಏನು ಕೂಡ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ, ಈಗ ಆ ಒಂದು ಚಾನಲ್ ಅಲ್ಲೂ ಕೂಡ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಬೇಗ ಈ ಅಪ್ಡೇಟ್ ಬಂದ ತಕ್ಷಣ ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ. ಇಲ್ಲಿವರೆಗೂ ಇದರ ಡೀಟೇಲ್ಸ್ ಅಪ್ಡೇಟ್ ಏನು ಯೂಟ್ಯೂಬ್ ಅವರು ಕೊಟ್ಟಿಲ್ಲ. ಸೊ ಆ ಒಂದು ಅಪ್ಡೇಟ್ ಬಂದ ಮೇಲೆ ನಾನು ಡೆಡಿಕೇಟೆಡ್ ವಿಡಿಯೋ ಸಹ ಅದ್ರ ಬಗ್ಗೆ ಮಾಡ್ತೀನಿ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದ್ರ ಬಗ್ಗೆ ವಿಡಿಯೋ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಥರ್ಡ್ ಹಾಗೂ ಲಾಸ್ಟ್ ಅಪ್ಡೇಟ್ ಬಂದು ಆಡ್ಸ್ ಬಗ್ಗೆ. ಇದರಲ್ಲಿ ನೀವು ಅನ್ಕೋಬಹುದು, ಆಡ್ಸ್ ಬಗ್ಗೆನೇ ತಾನೆ, ಹಾಗಾದ್ರೆ ನಮ್ಗೆ ಇನ್ನು ಜಾಸ್ತಿ ಅರ್ನಿಂಗ್ ಆಗುತ್ತೆ ಅಂತ. ಅದಕ್ಕೆ ಹೇಳೋದು, ಅವಸರವೇ ಅಪಾಯಕ್ಕೆ ಕಾರಣ. ಈ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ, ಆಮೇಲೆ ನೀವೇ ಡಿಸೈಡ್ ಮಾಡಿ, ಇದು ಸರಿ ಇದೆನಾ, ಕರೆಕ್ಟ್ ಇದೆನಾ ಅಂತ, ಇದು ಸರಿ ಇದೆನಾ, ತಪ್ಪಿದೆನಾ ಅಂತ. ಸೊ ನೋಡಿ, ಈ ಅಪ್ಡೇಟ್ ಇಂದ ನನ್ಗೆ ಕನ್ಫ್ಯೂಷನ್ ಆಗ್ತಿದೆ. ಓಕೆ, ಅಪ್ಡೇಟ್ ಏನಪ್ಪಾ ಅಂದ್ರೆ, ಇನ್ಮೇಲೆ ಸಬ್ಸ್ಕ್ರಿಪ್ಷನ್ ಫೀಡ್ ಅಲ್ಲೂ ಸಹ ನಿಮ್ಗೆ ಆಡ್ಸ್ ತೋರಿಸುತ್ತೆ. ಜಸ್ಟ್ ಯೂಟ್ಯೂಬ್ ನ ಫುಲ್ ಪ್ರೀಮಿಯಂ ಮೆಂಬರ್ಸ್ ಗೆ ಆಡ್ಸ್ ತೋರ್ಸಲ್ಲ. ಅದನ್ನ ಬಿಟ್ಟು ಪ್ರೀಮಿಯಂ ಲೈಟ್ ಇರ್ಲಿ ಅಥವಾ ಫ್ರೀ ಯೂಟ್ಯೂಬ್ ನ ಯೂಸ್ ಮಾಡೋರಿರ್ಲಿ, ನಿಮ್ಗೆ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇನ್ಮೇಲೆ ಆಡ್ಸ್ ತೋರಿಸುತ್ತೆ. ಸೊ ಇಲ್ಲಿ ನಿಮ್ಗೆ ಮತ್ತೆ ಯೋಚನೆ ಬರ್ಬೋದು, ಸಬ್ಸ್ಕ್ರಿಪ್ಷನ್ ಅಲ್ಲಿ ನನ್ನ ವಿಡಿಯೋಸ್ ನ ತೋರಿಸಿದ್ರೆ, ಅಲ್ಲಿ ಆಡ್ಸ್ ನ ತೋರಿಸಿದ್ರೆ ನನ್ಗೂ ಕೂಡ ಅರ್ನಿಂಗ್ ಆಗುತ್ತಲ್ಲ ಅಂತ. ಹೌದು, ಅಲ್ಲ, ಇಲ್ಲಿ ಅರ್ನಿಂಗ್ ಅಲ್ಲ, ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಆ ಸಬ್ಸ್ಕ್ರಿಪ್ಷನ್ ಫೀಡ್ ಅಲ್ಲಿ ಏನ್ ಆಡ್ಸ್ ಬರುತ್ತೆ, ಆ ಆಡ್ಸ್ ಇಂದ ಏನ್ ಅರ್ನಿಂಗ್ ಬರುತ್ತೆ, ಆ ಅರ್ನಿಂಗ್ ಎಲ್ಲ ಏನಿದೆ ಕ್ರಿಯೇಟರ್ಸ್ ಗೆ ಸಿಗದೇ ಇಲ್ಲ. ಹೌದು, ಕಂಪ್ಲೀಟ್ ರೆವೆನ್ಯೂನ ಯೂಟ್ಯೂಬ್ ಅವರೇ ಇಟ್ಕೋತಾರೆ. ಅದೆಷ್ಟು ಹಣ ತಗೊಳ್ತಾರೋ ಏನೋ. ಸೊ ಇಲ್ಲಿ ನಿಮ್ಗೆ ನೆನ್ಪಿರ್ಬಹುದು, ನಿಮ್ಮ ಚಾನಲ್ ಏನಾದ್ರೂ ಮಾನಿಟೈಸ್ ಆಗಿಲ್ಲ ಆದ್ರೂ ಸಹ ನಿಮ್ಮ ವಿಡಿಯೋಸ್ ಅಲ್ಲಿ ಆಡ್ಸ್ ಬರ್ತಿದ್ರೆ, ಆ ಅರ್ನಿಂಗ್ ಕೂಡ ಯೂಟ್ಯೂಬ್ ಅವರೇ ತಗೊಳ್ತಿದ್ರು. ಈಗ ಈ ಅರ್ನಿಂಗ್ ಕೂಡ ಯೂಟ್ಯೂಬ್ ಅವರೇ ತಗೊಳ್ತಾರಂತೆ. ಸೊ ಒಟ್ನಲ್ಲಿ ಹೇಳ್ಬೇಕಂದ್ರೆ, ಈಗ ಯೂಟ್ಯೂಬ್ ಹೇಗಾಗಿದೆ ಅಂದ್ರೆ, ಯಾವ ಸೈಕಲ್ ಗ್ಯಾಪ್ ಸಿಕ್ಕರೂ ಸಾಕು, ಅಲ್ಲಿಂದ ಅರ್ನಿಂಗ್ ಹೇಗ್ ಮಾಡೋದು ಅದನ್ನ ನೋಡ್ತಾರೆ. ಸೊ ಎನಿವೇಸ್, ಈ ಅಪ್ಡೇಟ್ಸ್ ನಿಮ್ಗೆ ಹೇಗೆ ಅನ್ಸ್ತು, ಎಸ್ಪೆಷಲಿ ಥರ್ಡ್ ಅಪ್ಡೇಟ್ ನಿಮ್ಗೆ ಹೇಗೆ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಂಡ್ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಕೂಡ ಬರ್ತಾ ಇರುತ್ತೆ, ಅದಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೇ ಯೂಟ್ಯೂಬ್ ಚಾನಲ್ ಆಡ್ಸೆನ್ಸ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗೆ ಈ ಒಂದು ಚಾನಲ್ ಅಲ್ಲಿ ಸಿಗುತ್ತೆ. ಅದಕ್ಕೆ ಹೋಗೋ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.